ಹಾಗಾಗಿ ನೀವಿರುವರು ಸಿದ್ಧರಾಗಿದ್ದೀರಿ. ಇನ್ನು ತಡ ಮಾಡುವುದಲ್ಲ, ನಾವೆಲ್ಲರೂ ನೇರವಾಗಿ ಗಿರಿರಾಜನಗರದತ್ತ ಪ್ರಯಾಣ ಬೆಳೆಸೋಣ. ನಿರೀಕ್ಷಿಸಿ ಪಾರ್ಥ ಕೇಳಿದ ಮದನ ಪಿತಗೆ ಇವುಗಳು ಮದನ ಪಿತಗೆ ಇವುಗಳು
ಮೂರು ಬೇಲಿಗಳು. ಗಿರಿಯ ತುತ್ತ ತುದಿಯಲ್ಲಿ. ಹೌದು. ಹಾ, ಅದು ಯಾರಿಗೆ ಸಂಬಂಧಪಟ್ಟಿದ್ದು? ಅದರ ವಿಶೇಷತೆ. ಹೌದು. ಪಾತ ಹರಿ ನುಡಿದ ನರ ಕೇಳು ಹರಿ ನುಡಿದ ನರ ಕೇಳು ಪೂರ್ವದಿ ಕೇಳು ಪೂರ್ವದಿ ಕೊರಳ ಮೂರರ ಮಾಶನು ಕೊರಳ ಮೂರರ ಕರಳ ಮೂರರ ಕೊರಳ ಮೂರರ ಮಾಶನು ಸುರನ ಬಾಧಿಸ ಅವನ ಬಾಧಿಸೆ ಸುರರ ಬಾಧಿಸೆ ಸುರರ ಬಾಧಿಸ ಅವನ ಮರ್ದಿಸೆ ಪರಮಶಿವ ಐತಂದನು ಆ ಪರಮಶಿವ ಐತಂದನು ಸುರನ ಬಾಧಿಸನವನ ಮರ್ದಿಸೆ ಪರಮಶಿವ ಐತಂದನು ಪಾತ, ದೇವ. ನಿನ್ನ ಊಹೆ ಸರಿಯಾದದ್ದೇ. ಗಿರಿಯ ತುತ್ತ ತುದಿಯಲ್ಲಿ ಮೂರು ಬೇರಿಗಳು ಕಾಣ್ತಾ ಇವೆ. ಎಲ್ಲರ ಕಣ್ಣು ಹಾ, ಅವಳಿಗೆ ನೋಡ್ತಾ ಇದೆ. ಹೌದು. ಹಿಂದೆ ಮಾಷ ಮತ್ತು ವೃಷ ಎನ್ನುವ ಎರಡು ದುರುಳರು ಲೋಕದಲ್ಲಿ ತಾಂಡವವಾಡುತ್ತಾ ಇದ್ದರು. ಅದರಲ್ಲಿ ಈ ಮಾಷ ಎನ್ನುವವನು ಬಹಳ ದುರುಳನು ಆದಂತ ಆತ ದೇವತೆಗಳಿಗೆ ಉಪಕರವನ್ನ ಕೊಡುತ್ತಾ ಇದ್ದ. ಈ ರಾಕ್ಷಸರ ಹಣೆ ಬರವೇ ಅಷ್ಟು. ಎಷ್ಟು ಹೇಳಿದರೂ ಅವರಿಗೆ ಬುದ್ಧಿ ಎನ್ನುವುದು ಬರುವುದಿಲ್ಲ. ದುಷ್ಟರು ಅನ್ನುವುದು ಅದಕ್ಕಾಗಿ ನಾಕ ದೊರೆಯುವುದಿಲ್ಲ, ಆಸೆ ಬಿಡುವವರಲ್ಲ. ಹೀಗೆ ಆ ದೇವತೆಗಳಿಗೆ ಉಪದ್ರವನ್ನ ಕೊಟ್ಟು ದೇವಲೋಕದಿಂದ ದೇವತೆಗಳನ್ನ ಹಟ್ಟಿದರು. ಆ ದೇವತೆಗಳೆಲ್ಲ ಒಕ್ಕೊರಲಿನಿಂದ ಹೋಗಿ ಆ ಶಿವನನ್ನ ಬೇಡಿಕೊಂಡರು. ಆ ಶಿವನು ಈ ಮಾಷನನ್ನ ಕೊಲ್ಲುವುದಕ್ಕಾಗಿ ಬಂದದ್ದು ಹೇಗೆ ಗೊತ್ತೋ? ಶೂಲನಿಂದ ಕೊಳಲು ಶೂಲನೇ 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 ಶೂಲದಿಂದ ಕಳಲ ಕಂಡವನಾಳವನು ಕತ್ತರಿಸಲು ಈ ಮಾಷನೆನ್ನುವಂತ ದುರುಳ ಮೂರು ಕೊರಳನ್ನ ಹೊಂದಿದವನಾಗಿದ್ದಾನೆ. ಅವನನ್ನ ಕೊಲ್ಲುವುದಕ್ಕಾಗಿ ಪರಶಿವನು ಕೈಲಾಸಗಿರಿಯಿಂದ ಶೂಲವನ್ನ ಧರಿಸಿ ಬಂದು ಅವನ ಕೊರಳನ್ನ ಕತ್ತರಿಸಿ ನಾಳವನ್ನ ತೆಗೆದು ಬದಿಗಿರಿಸಿದ. ಈ ವಿಷಯವನ್ನ ಕೇಳಿದ ಕ್ಷಣವೇ ಅವನ ತಮ್ಮನಾದಂತ ವೃಷನು ಬಂದಂತ ವೃಷನನ್ನ ಕೊಂದವಾಗ ಹೇಗೆ ಗೊತ್ತೋ? ಬೆಂಗಡಿ ಚರ್ಮವ ಸೀಳೆ ಬೆಂಗಡಿ 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 ಚರ್ಮವ ಸೀಳೆ ಬೆಂಗಡಿ ಚರ್ಮವ ಸೀಳಿ ಅವನೊಡ ಹುಟ್ಟಿದನ ಮುಕ್ಕೊರಳೋಳು ಕಟ್ಟಿ ಬೇರೆಯ ಓಡಿ ಬರಜವ ತಟ್ಟಿದರು ಸಂಭ್ರಮದೊಳು ಎದುರಾಗಿ ಬಂದಂತ ವೃಷನನ್ನ ಮುಂದೆ ಹಿಂದೆ ಅವನ
ಅಣ್ಣನಾದಂತ ಮಾಸನ ನಾಳಕ್ಕೆ ಆ ಚರ್ಮವನ್ನ ಸುತ್ತಿ ಅದನ್ನ ಬೇರೆಯಾಗಿ ಮಾಡಿಕೊಂಡು ಕೈಲಾಸಗಿರಿಯಲ್ಲಿ ತಾಂಡವ ನೃತ್ಯ ಮಾಡುವಾಗ ಅದನ್ನು ಬಳಸಿಕೊಳ್ತಾ ಇದ್ದಾನಂತೆ. ಇದು ಈ ಬೇರಿಯ ಕತೆ. ದೇವರೇ, ನಾವು ಈ ಬೇರೆಯ ಕಥೆಯನ್ನು ಕೇಳಿದರೆ ನಾಳವನ್ನು ಬಗೆದು ಗಮನವನ್ನು ಮಾಡಿ ಕೈಲಾಸದಲ್ಲಿ ಕಥೆಯನ್ನು ಹೇಳ್ತಾ ಇದ್ದೀರಿ. ಕೈಲಾಸದಲ್ಲಿದ್ದಂಥದ್ದು. ಹಾಗಾದ್ರೆ ಕೈಲಾಸದ ಇರಬೇಕಾದ ಈ ಬೇರಿ ಇಲ್ಲಿ ಬರುವುದಕ್ಕೆ ಕಾರಣ ಏನು? ಎಲೆ ಧನಂಜಯ ಕೇಳು, ಎಲೆ ಧನಂಜಯ ಕೇಳು, ರುದ್ರನ ಒಲಿಸಿ ಮಾಗಧ ಪಡೆದ ಬೇರಿಯಾಗ ಆ ರುದ್ರನ ಒಲಿಸಿ ಮಾಗಧ ಪಡೆದ ಬೇರಿಗ ಮಲೆತ ವೈರಿಗ ಇದರ ಶಬ್ದವ ಕೇಳಲು ಓಡುವರು. ಮಲೆತ ವೈರಿಗ ಇದರ ಶಬ್ದವ ಕೇಳಲು ಓಡುವರು. ಆ ಆ ನಿನ್ನ ಪ್ರಶ್ನೆ ಸಹಜವಾದದ್ದೇ. ಕೈಲಾಸದಲ್ಲಿ ಇರಬೇಕಾದಂತ ಬೇರೆ ಇಂದು ಈ ಗಿರಿಬ್ರಜಾನಗರದಲ್ಲಿ ಯಾಕೆ ಬಂತು? ಅದಕ್ಕೂ ಬಲವಾದ ಕಾರಣ ಉಂಟು. ಏನೆಂದ್ರೆ ಈ ಮಾಗದ ಆ ಪರಶಿವನನ್ನ ಅರ್ಚಿಸಿ ಮೆಚ್ಚಿಸಿ ಅವನಿಂದ ವರ ರೂಪದಲ್ಲಿ ಈ 3 ಬೇರಿಗಳನ್ನ ಪಡೆದ. ಇದರ ವಿಶೇಷ ಏನು ಗೊತ್ತಾ? ಏನು? ಇದರ ನಾದವನ್ನ ಕೇಳಿದ ಕ್ಷಣವೇ ಆ ಮಾಗದನ ವೈರಿಗಳು ಹೆದರಿ ಹೋಗುತ್ತಾರೆ. ಹಾಗಾಗಿ ಮೊದಲು ನಾವು ಮಾಡಬೇಕಾದಂತಹ ಕೆಲಸ ಏನು ಗೊತ್ತಾ? ಆ ಬೇರಿಯನ್ನ ಹರಿಯ ಮಾತು